ಈಗ ನಮಸ್ಕಾರ. ನಾನು ಡಾಕ್ಟರ್ ಮಹಾಂತೇಶ್ ಕಾಜ್ಗಾರ್, ವನೌಷಧಿ ಚಿಕಿತ್ಸಾ ಕೇಂದ್ರ ಕೋಟೆಕಲ್. ಇವತ್ತು ನಮ್ಮ ಚಿಕಿತ್ಸಾ ಕೇಂದ್ರದಲ್ಲಿ ಅಶ್ವಗಂಧ ಕ್ಷೀರಪಾಕ ತೈಲ ತಯಾರು ಮಾಡುವಂತ ವಿಧಾನವನ್ನು ನೋಡೋಣ. ಬಳಸುವಂತ ವಸ್ತುಗಳು: ಇದು ಅಶ್ವಗಂಧ ಪೌಡರ್ ಇದೆ, ಪುಡಿ ಇದೆ. ಅಶ್ವಗಂಧ ಹಿರೇಮದ್ದು ಅಂತ ಹೇಳ್ತಾರೆ. ಇದರದ್ದೇ ಇದು ಪೌಡರ್. ಅನಂತರ ಇದು ಮೂಲಂಗಿ ಬೀಜ, ಇದು ಲವಂಗ, ಜಾಜಿಕಾಯಿ, ನಂತರ ಹಾಲು, ಎಳ್ಳೆಣ್ಣೆ. ಈ ಎಳ್ಳೆಣ್ಣೆನ ನಾವು ಸ್ವತಃ ಎಳ್ಳನ್ನು ತಂದು ನಮ್ದೇ ಮಷಿನ್ ಅದ, ಕೋಲ್ಡ್ ಪ್ರೆಸ್ ಆಯಿಲ್ ಪ್ರೆಷರ್ ಅಂತಂದು ಆ ಇದ್ರೊಳಗೆ ಆಯಿಲನ್ನು ತಯಾರು ಮಾಡ್ತೀವಿ. ಹೊರಗಡೆ ಸಿಗ್ತಕ್ಕಂಥ ಯಾವುದೇ ಎಸೆನ್ಸ್ ಇರ್ತಕ್ಕಂಥ ಕೆಮಿಕಲ್ ಇರ್ತಕ್ಕಂಥ ಆಯಿಲನ್ನು ಬಳಸಂಗಿಲ್ಲ. ಸ್ವತಃ ನಾವೇ ತಯಾರು ಮಾಡಿದಂಥ ಎಣ್ಣೆ ಇದು. ಆಮೇಲೆ ಈ ಕ್ಷೀರಪಾಕ, ಇದು ಅಶ್ವಗಂಧ ಕ್ಷೀರಪಾಕ ತೈಲ, ಈಗ ನಾವು ಇದನ್ನು ರೆಡಿ ಮಾಡಿದ್ದೀವಿ. ಆಲ್ರೆಡಿ ಇದು ರೆಡಿ ಆಗಿದ್ದೀನಿ. ಇದರಲ್ಲಿ ಅಶ್ವಗಂಧ ನಾ ಏನೆಲ್ಲ ಹೇಳಿದ್ನಲ್ಲ ಇದೆಲ್ಲವೂ ಇದರೊಳಗಿದೆ. ಈಗ ಇದನ್ನು ಕುದಿಸ್ತಾ ಹೋದಾಗೆಲ್ಲ ಆಮೇಲೆ ಮೇಲೆ ಎಣ್ಣೆ ಬರ್ತದೆ. ಈ ಎಣ್ಣೆನ ಸಂಗ್ರಹ ಮಾಡಿ ಇಟ್ಕೋತೀವಿ. ಇದರದ್ದು ವಿಶೇಷ ಅಂತಂದ್ರೆ 20-22 ವಯಸ್ಸಿನಲ್ಲಿರ್ತಕ್ಕಂಥ ಯುವಕರು ಹಸ್ತಮೈಥುನ ಅನ್ನುವಂತಹ ದುಶ್ಚಟಕ್ಕೆ ಬಿದ್ದು ಆ ಲಿಂಗೇಂದ್ರಿಯವನ್ನ ಸಂಪೂರ್ಣ ವೀಕ್ ಆಗುವಂತ ಸಂದರ್ಭ ಇರ್ತದೆ. ಹಸ್ತಮೈಥುನ ಅನ್ನುವಂಥದ್ದು ಕೆಟ್ಟ ಚಟ. ಅದು ಆ ಹಸ್ತಮೈಥುನ ಮಾಡೋದ್ರಿಂದ ಈ ಲಿಂಗೇಂದ್ರಿಯದ ಶಕ್ತಿ ದುರ್ಬಲ ಆಗುತ್ತೆ. ಯಾಕಂತಂದ್ರ ಹಸ್ತದ ಸ್ಪರ್ಶದಿಂದ ಈ ಜೇಡರ ಬಲ ಇದ್ದಂಗ ಈ ಪೆನಿಸ್ನೊಳಗ ಸಾಕಷ್ಟು ರಕ್ತನಾಳಗಳು ಇರ್ತಾವೆ. ಆ ರಕ್ತನಾಳಗಳು ಕಟ್ ಆಗುವ ಸಾಧ್ಯತೆ ಇದೆ. ಆನಂತರ ಅವು ಹಾರ್ಡ್ ಆಗುವಂಥದ್ದು ಅಂದ್ರೆ ಬಿರುಸಾಗುವಂಥದ್ದು ಸಾಧ್ಯತೆ ಇದೆ. ಆ ಬಿರುಸಾಗುವಂತ ಸಂದರ್ಭದೊಳಗ ಲಿಂಗೇಂದ್ರಿಯ ಸಂಪೂರ್ಣ ವೀಕ್ ಆಗುತ್ತೆ. ಮುಂದೆ ಮದುವೆ ಆದ ನಂತರ ಸಂಗಾತಿಯ ಜೊತೆಗೆ ಸರಿಯಾಗಿ ಯಾವುದೇ ಸುಖವನ್ನು ಅನುಭವಿಸದೆ ನರಕ ಯಾತನೆಯನ್ನು ಅನುಭವಿಸ್ತಾರ. ಅದಕ್ಕೆ ಯುವಕರಲ್ಲಿ ವಿನಂತಿ ಏನಪ್ಪಾ ಅಂತಂದ್ರ ಈ ಹಸ್ತ ಮೈಥುನ ಅನ್ನುವಂಥ ದುಷ್ಟ ಚಟವನ್ನ ಸಂಪೂರ್ಣವಾಗಿ ನಿಲ್ಲಿಸಿ ನಾವು ತಯಾರು ಮಾಡಿದಂಥ ಇಂಥ ಎಣ್ಣೆಯನ್ನ ಆ ಲಿಂಗೇಂದ್ರಿಯಕ್ಕೆ ಮಾಲಿಶ್ ಮಾಡಿ ಸ್ವಲ್ಪ ದಿವಸ ಅಂದ್ರೆ ಹೆಚ್ಚು ಕಡಿಮೆ 1 ತಿಂಗಳ ಅಥವಾ 2 ತಿಂಗಳ ಅದಕ್ಕೆಲ್ಲ ಮಾಲಿಶ್ ಮಾಡ್ತಾ ಹೋದಂಗೆಲ್ಲ ಆ ದುರ್ಬಲವಾಗಿರ್ತಕ್ಕಂಥ ಲಿಂಗೇಂದ್ರಿಯ ಮತ್ತೆ ಪುನಶ್ಚೇತನ ಆಗುತ್ತೆ. ಆ ನಿಮುರುವಿಕೆ ಮತ್ತು ಯಾವುದೇ ರೀತಿಯಾದಂಥ ಸಮಸ್ಯೆ ಬರಂಗಿಲ್ಲ. ನಿಮುರುವಿಕೆ ಸರಿಯಾಗತ್ತ, ದುರ್ಬಲ ಆಗಂಗಿಲ್ಲ. ಇದ್ರ ಉಪಯೋಗ. ನಂತರ ಪಾರ್ಶ್ವವಾಯು ಅಂತ ಬರ್ತದ. ಪಾರ್ಶ್ವವಾಯುಕ್ಕೂ ಕೂಡ ಇದು ದಿವ್ಯ ಔಷಧಿ. ನಂತರ ಮೊಣಕಾಲು ವಾತದ ರೋಗ, ನಂತರ ಯಾವುದೇ ಹಳೆಯ ಬಿದ್ದಿರ್ತಕ್ಕಂಥದ್ದು, ಯಾವುದೇ ಪೆಟ್ಟು ಬಿದ್ದಿರ್ತಕ್ಕಂಥದ್ದು ನೋವು ಇರ್ಬೋದು, ಅಂತಹ ನೋವಿಗೆ ಕೂಡ ಇದು ದಿವ್ಯ ಔಷಧಿ. ಈ ಔಷಧಿಯ ಗುಣ ಸಾಕಷ್ಟು ಇನ್ನೂ ಇದಾವೆ. ಇನ್ನು ಅಶ್ವಗಂಧದ ಸಾಕಷ್ಟು ಉಪಯೋಗಗಳದಾವ. ಅದನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಅಂತ. ಈಗ ಈ ಔಷಧಿಯನ್ನ ಯಾರು ತಗೊಳ್ಬೇಕಂತ ಅಪೇಕ್ಷೆ ಪಡ್ತೀರಿ, ನಮ್ದು ನಂಬರ್ ಅದ, ಡಾಕ್ಟರ್ MB ಕಾಜ್ಗಾರ್, ವನೌಷಧಿ ಚಿಕಿತ್ಸಾ ಕೇಂದ್ರ, ಕೋಟಿಕಲ್, ತಾಲೂಕು ಗುಳೇಗುಡ್ಡ. ಮೊಬೈಲ್ ನಂಬರ್ ಅದ, ಇಲ್ಲಿಗೆ ಸಂಪರ್ಕ ಮಾಡಿ. ನಮಸ್ಕಾರ.